ಸೊ ಈಗ ನೆಕ್ಸ್ಟ್ ಪ್ರಶ್ನೆ ದರ್ಶನ್ ಏನು ಪ್ರಶ್ನೆ ಕೇಳ್ತಾರೆ ಬನ್ನಿ ನೋಡೋಣ. ನಿಮ್ಮಲ್ಲಿರೋಂಥ ಒಂದೇ ಒಂದು ನಾನು ಕೇಳಬೇಕಾಗಿರೋದು ಅಂತ ಒಂದೇ ಒಂದು ಪ್ರಶ್ನೆ ಏನಂತಂದರೆ, ನಿಮಗೆ ಗಾಡಿಗಳ ಶೋಕಿ ಹೆಂಗೆ ಬಂತು? ಇದು ನಾನು ಭಾಳ ದಿನದಿಂದ ಕೇಳಬೇಕಂತ, ಯಾಕಂದರೆ ಒಂದು ಆ ಶೋಕಿ ಕಲ್ತಿದ್ದು ನಾನು ಅವರಿಂದ. ಈಗ ದರ್ಶನ್ ಆ್ಯಕ್ಚುಲಿ ಈಗ ಸ್ವಲ್ಪ ಗಾಡಿ ಕ್ರೇಜ್ ಅಂತಂದರೆ ಅದು ನನಗೆ ಅಂಬರೀಷ್ ಅವ್ರ ಕಡೆಯಿಂದ ಬಂದಂಥ ಒಂದು ಬಳುವಳಿ ಅಂತ ಹೇಳ್ಬೋದು. ಸೊ ಆ ಕ್ರೇಜ್ ಅವ್ರಿಗೆ ಹೆಂಗೆ ಬಂತು ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ನಮಗೆ ಮುಂಚೆಯಿಂದ ನನಗೆ ಎಲ್ಲ ನಮ್ಮ ಗ್ರೂಪ್ನವ್ರಿಗೆಲ್ಲ ಶೋಲಾವರಂ ರೇಸ್ ಅಂತ ಇರೋದು. ಶೋಲಾವರಂ ರೇಸ್ ಕಾರ್ ರೇಸಸ್. ಓಕೆ. ಇಟ್ ಈಸ್ ಟು ಹ್ಯಾಪನ್ ಶೋಲಾವರಂ ಅಂತ ಒಂದು ಏರ್ಪೋರ್ಟ್ ಇದರಲ್ಲಿ ಸ್ಟೇಡಿಯಮಲ್ಲಿ ನಡೆಯೋದು. ಓಕೆ. ಅದಕ್ಕೆ ನಾವೆಲ್ಲ ಚೆನ್ನೈ ಓಕೆ. ಹಾಂ ಎಲ್ಲ ಹೋಗ್ತಿದ್ವಿ ನಾವು. ಹೌದಾ? ಮೈಸೂರಿಂದ ಕಾಂಪಿಟೇಟರ್ಸ್ ಇದ್ದರು. ಅವರು ಇದು ಶ್ರೀಕಾಂತ್ ಅಂತ ಒಬ್ಬ, ಶ್ರೀನಾಥ್ ಅಂತ, ಹಾಗೆ ಅನಿಲ್ ಅಂತ ಇದ್ದ ನಮ್ಮವನು, ದಯಾನಂದ್ ಮಾಂಡ್ರೆ ಮಗನು ರ್ಯಾಲಿಯಿಸ್ಟ್, ಡಾಕ್ಟರ್ ರವಿ ಪ್ರಕಾಶ್ ಅಂತ ಇದ್ದಾರೆ, ಅವರು ರ್ಯಾಲಿಯಿಸ್ಟು. ಇದನ್ನೆಲ್ಲ ನೋಡ್ತಾ ಇದ್ದಾಗ ಆಸೆ ಆಗೋದು. ಆವಾಗಿಂದ ಕಾರು, ಮೋಟರ್ ಸೈಕಲ್ಲು ಅದೆಲ್ಲ ಹುಚ್ಚು ಅಂದರೆ ಶಕ್ತಿ ಬೇಕಲ್ಲ. ಫಸ್ಟ್ ಶಕ್ತಿ ಇದ್ದರೆ ಏನು ಬೇಕಾದ್ರೂ ಆಸೆ ಪಡ್ಬೋದು. ಶಕ್ತಿ ಕೊಟ್ಟನಲ್ಲ ದೇವರು ಈ ಕಾರ್ನೆಲ್ಲ ನೋಡೋಂಥದ್ದು, ಅದೇ ದೊಡ್ಡ ಒಂದು ಮನಸ್ಸಿಗೆ ನೆಮ್ಮದಿ, ಶಾಂತಿ ಅಷ್ಟೆ. ಈಗ ಯಾವುದೇ ಇದೆ ನಿಮ್ಮ ಹತ್ರ? ನನ್ನ ಹತ್ರ ಈಗ ಪ್ರಾಡೋ ಇದೆ. ಪ್ರಾಡೋ ಇದೆ. ಯು ಎಂಜಾಯ್ ಪ್ರಾಡೋ ಆಲ್ಸೋ? ವೆರಿ ಫೈನ್ ಕಾರ್. ಚೆನ್ನಾಗಿದೆ ಅದು? ತುಂಬ ಚೆನ್ನಾಗಿದೆ. ಏನದಕ್ಕೆ ಅದು ವಾಟ್ ಇಸ್ ದ ಸ್ಪೆಷಾಲಿಟಿ ಆಫ್ ಪ್ರಾಡೋ? ಏನಿಲ್ಲ, ಟೊಯೋಟಾದವ್ರದ್ದು ಪ್ರಾಡೋ ಇಸ್ ನೈಸ್ ಹ್ಯೂಜ್ ಕಾರ್. ಐ ಲುಕ್ ಗುಡ್ ಇನ್ ದಟ್ ಕಾರ್. ನನ್ನ ಸೈಜ್ಗೆ ಕರೆಕ್ಟಾಗಿ. ಸೊ ಈಗ ಕನ್ನಡದ ನಟ ಮತ್ತು ನಿರ್ದೇಶಕ ಮೊದಲನೇದಾಗಿ ಪ್ರೇಮ್ ಒಂದು ಪ್ರಶ್ನೆ ಕೇಳಿದ್ದಾರೆ ನಿಮಗೆ. ಬನ್ನಿ ಕೇಳಿದ್ದಾರೆ ನೋಡಿ. ನೇರವಾಗಿ ನಾನು ಒಂದೇ ಕ್ವಶನ್ ಕೇಳೋದವ್ರಿಗೆ, ಯಾಕಂದ್ರೆ ಅವ್ರಿಗೆ ಕ್ವಶನ್ ಕೇಳೋದು ದೊಡ್ಡ ವ್ಯಕ್ತಿ ಅಲ್ಲ, ಆದರೂ ಈ ಜನಗಳ ಮುಖಾಂತರ, ಜನಗಳ ಸಪೋರ್ಟಿಂದ ನಾನು ಕ್ವಶನ್ ಕೇಳ್ತೀನಿ ಅವ್ರಿಗೆ. ಒಂದೇ ಏನಪ್ಪ ಅಂದರೆ, ರೆಬಲ್ ಸ್ಟಾರ್ ಅಂಬರೀಷ್ ಅವರು ಸೊ ಈಗಿರೋ ಒಂದು ಮಟ್ಟದ ಜನದ ಪರಿಸ್ಥಿತಿಲಿ ಖಂಡಿತವಾಗ್ಲೂ ಇವತ್ತು ಅವರು ಒಂದು CM ಆಗ್ಬೋದಾಗಿತ್ತು. ಅವರು ಯಾಕೆ ಆಗಲಿಲ್ಲ? ಯಾಕೆ ಅವರು ಜನಗಳ ಜೊತೆ ಈ ಮಟ್ಟಕ್ಕೆ ಬೆರೆತು ಈ ಮಟ್ಟಕ್ಕೆ ಹೊರಗಡೆ ಯಾಕೆ ಬಂದಿಲ್ಲ ಅವರು? ನೀವು ಮುಖ್ಯಮಂತ್ರಿ ಯಾಕೆ ಆಗಲಿಲ್ಲ ಅನ್ನೋದು ಪ್ರೇಮ್. ಮುಖ್ಯಮಂತ್ರಿ ಆಗೋದು ಬಿಡೋದು ನನ್ನ ಕೈಲಿಲ್ಲ. ಜನಗಳ ಜೊತೆ ಬೆರೆಯೋಲ್ಲ ಅನ್ನೋದಲ್ಲ, ಜನಗಳ ಜೊತೆನೇ ಇದ್ದೀವಿ ನಾವು, ನಮಗೆ ಅದೃಷ್ಟ ಇಲ್ಲ ಅಂತ ಅನ್ಕೋಬೋದು ಅಷ್ಟೆ. ಎಲ್ಲದಕ್ಕೂ ಒಂದು ಟೈಮು, ಹಲವಾರು ಅಡ್ಡಿಗಳು ಇರ್ತದೆ, ಎಲ್ಲರಿಗೂ ಇರ್ತದೆ, ನಾನು ಒಬ್ಬನಿಗೆ ಅಂತಲ್ಲ. ಜೊತೆಗೆ ಜನದ ಎಚ್ಚರಿಕೆ ಕೂಡ ಬರಬೇಕು. ಅವೇರ್ನೆಸ್ ಟು ದ ಪೀಪಲ್ ಈಸ್ ವೆರಿ ಇಂಪಾರ್ಟೆಂಟ್. ನಾಟ್ ದಟ್ ನನ್ನನ್ನು ಚೀಫ್ ಮಿನಿಸ್ಟರ್ ಆಗಲಿಲ್ಲ ಅನ್ನೋದಕ್ಕಲ್ಲ, ಬೇಸಿಕ್ ಸಮಾಜದಲ್ಲಿ, ಸೊಸೈಟಿಲೇ ಜನಕ್ಕೆ ಅವೇರ್ನೆಸ್ ಬರಬೇಕು. ಇದು ನಮ್ಮದು, ನಮ್ಮ ಮಣ್ಣು, ನಮ್ಮ ಜನ, ನಮ್ಮ ಜೀವನ, ನಮ್ಮ ಅಣ್ಣ ಅಪ್ಪಂದಿರು, ನೈಬರ್ಸ್ ಅಂದರೆ ಅವರೆಲ್ಲ ನಮ್ಮ ಬ್ರದರ್ಸೇ. ಅವ್ರಿಗೆಲ್ಲ ಏನೋ ತೊಂದರೆ ಆದಂಗೆ ಕೆಲಸ ಮಾಡಬೇಕು ಅಂತ. ಈಗ ನಮ್ಮದು ಇದು ಏನು ಮಾಡಿಬಿಟ್ಟಿದ್ದಾರೆ, ಒಂದು ತಿಂಗಳಿಂದ ಇದು ಹಾಕ್ಬಿಟ್ಟಿದ್ದಾರೆ ಫ್ಲೆಕ್ಸ್ಗಳು. ಏನಕ್ಕೋಸ್ಕರ ಇವು ನೀವು ಹಾಕಿದ್ರೆ ಸುಟ್ಟಾಕ್ಬಿಡ್ತೀನಿ ಅಂತ ಹೇಳಿದೆ ನಾನು. ಇಲ್ಲ ಅಣ್ಣ, ನಾವು ನಿಮ್ಮ ಮನೇಲಿ ಜೀತ ಮಾಡೋದು, ಬರ್ತ್ಡೇ ಇಂದ ದಿನ ಹಾಕೋಕ್ಕೆ ನಾವು ಒಪ್ಕೊಳ್ತೀವಿ, ಇಲ್ಲ ಅನ್ನಲ್ಲ, 1-2 ದಿನ ಮುಂಚೆ ಹಾಕೋಣ, ಓಕೆ. ಬಟ್ ಇವ್ರು ಯಾರ್ಯಾರೋ ಬಂದು ರಾತ್ರಿ ಹೊಡೆದ್ಬಿಡ್ತಾರೆ, ನಮಗೆ ಜಾಗ ಇರೋಲ್ಲ ನಿಮ್ಮ ಮನೆ ಹತ್ರ, ನಾವೆಲ್ಲ ನಮ್ಮ ಮನೆ ಹತ್ರ ಹಾಕೋಬೇಕಾಗುತ್ತೆ, ಅದಕ್ಕೆ ನಾವು ಇವತ್ತು ಹಾಕಿದ್ದೀವಿ ಅಂತ. ಹಾಗೂ BBMP ಅವ್ರು ಕರೆದ್ಬಿಟ್ಟು ಹೇಳಿದೆ, ನೋಡ್ರಿ ಕಿತ್ತಾಕಿಸ್ರಿದ್ರ ಅಂತ. ಆದರೆ ಅಣ್ಣ ಯಾರ ಪ್ರೀತಿಯಿಂದ ಹಾಕೋರೆ ಬಿಡೋಣ, ಇರಲಿ ಅದು ಪಾಪ ನಿಮ್ಮ ಬಟ್ಟೆ ಅದು ತಿರ್ಗಾ ಹಾಕಲ್ಲ ಬಿಡಿ ಅಂತ ಅವರು ಸಪೋರ್ಟ್ ಮಾಡ್ತಾರೆ ಅವ್ರಿಗೆ. ಹೀಗೆ ಸೊ ಪ್ರೇಮ್ ಹೇಳೋದ್ರಲ್ಲಿ ಪಾಪ ಅವನಿಗೂ ನನ್ನ ಕಂಡ್ರೆ ಆಸೆ, ನಮಗೆ ಜಿಲ್ಲೆ ಬಗ್ಗೆ ಅವನಿಗೂ ಬರುವ, ಮಂಡ್ಯದವನು, ಇಷ್ಟು ಎತ್ತರ ಮಟ್ಟಿಗೆ ಬೆಳೆದವನು. ಅವರಲ್ಲಿ ಕೇಳ್ತಾರೆ ಅಂಬರೀಷ್ಗೆ ಮುಖ್ಯಮಂತ್ರಿ ಸ್ಥಾನ ಯಾಕೆ ಸಿಕ್ಕಲಿಲ್ಲ ಅಂತ. ನಾನು ರಾಜಕೀಯನ ಅಷ್ಟೊಂದು ಅಳವಡಿಸ್ಕೊಳ್ಳಿಲ್ಲ ನನ್ನ ಜೀವನದಲ್ಲಿ. ಏನೋ ಬಂತು, ಏನು ನಾನು ಕೊಟ್ಟ ಕೆಲಸನ ಯಾವತ್ತೂ ಕರೆಕ್ಟಾಗಿ ಮಾಡ್ಕೊಂಬಂದಿದ್ದೀನಿ. ಇದನ್ನು ನನಗೆ ತಿಳಿದ ಮಟ್ಟಿಗೆ ನಾನು ಬೇಕಾದಷ್ಟು ಜನಕ್ಕೆ ಸರ್ವಿಸ್ ಮಾಡಿದ್ದೀನಿ, ಜಿಲ್ಲೆ ಕೊನೆಗಳಲ್ಲಿ ಓಡಾಡಿದ್ದೀನಿ. ಫಸ್ಟ್ ಮ್ಯಾನ್ ಟು ಗೆಟ್ ಆ್ಯಸ್ ಎ ವಿಲನ್ ಕ್ಲಾಪ್ ನಾನು ಇನ್ ಸೆಲ್ಯುಲಾರ್ಡ್. ಯಾವ ಸಿನಿಮಾಕ್ಕೆ? ಜಲೀಲ. ಕರೆಕ್ಟ್. ಫಸ್ಟ್ ಡೇ ನೈಟ್ ಶೋ ನನ್ನ ಸ್ಪೋಕ್ಸ್ ಅಂದರೆ ರಿಪೀಟೆಡ್ ಆಡಿಯನ್ಸ್ ದೇರ್. ಅಂಬರೀಷನ್ ಸ್ಪೋಕ್ಸ್ ತೋರಿಸಿದ ತಕ್ಷಣ ಚಪ್ಪಾಳೆ ಹೊಡೆಯೋರು. ಹೀರೋ ತೋರಿಸಿದ್ರೆ ಹೊಡಿತಾರೆ, ಇಲ್ಲ ಅನ್ನಲ್ಲ. ಹೀರೋ ತೋರಿಸಿ ಹೊಡೆಯೋದಕ್ಕೂ ವಿಲನ್ ಬರ್ತೀನಿ, ಚುಡಾಯಿಸ್ತೀನಿ, ಏಟ್ ತಿಂತೀನಿ, ಹೋಗ್ತೀನಿ, ಸಿಗರೇಟ್ ಹಾಕೊಳ್ಳಿ ಅಷ್ಟೇ. ಇಷ್ಟಕ್ಕೆ ಕ್ಲಾಸ್ ತೊಗೊಂಡಿದ್ದೆ ನಾನು. ಹಾಗೆ ರಾಜಕೀಯದಲ್ಲಿ ಕೂಡ ಕೆಲವರೆಲ್ಲ ಎಕ್ಸ್ಪೆಕ್ಟ್ ಮಾಡಿದರು,
ಇವನೇನಪ್ಪ ಈ ಥರ ಇಂಪೋರ್ಟೆಡ್ ಕಾರು, ಇವನೇನೋ 5 ಸ್ಟಾರು, ಇವನೇನು ಜನಗಳ ಹತ್ರ ಬೆರೀತಾರೆ ಅಂತ. ನಾನು ಫಸ್ಟ್ MP ಆಗಿ ಜನತಾದಳದಿಂದ ಗೆದ್ದಾಗ 11 ತಿಂಗಳಲ್ಲಿ ಐ ಹ್ಯಾಡ್ ಗಾನ್ ರೌಂಡ್ ಮೈ ಕಾರ್ನರ್. ಅಷ್ಟು ವಿಲೇಜ್ಗೆ ಹೋಗಿ ಏನಪ್ಪ ನೀನು ಕಷ್ಟ ಅಂತ ಕೇಳೋಷ್ಟು ಸೌಜನ್ಯತೆ ಇತ್ತು ನನಗೆ. ಅದೆಲ್ಲ ತೀರಿಸ್ಬಿಟ್ರೆ ನಾನು ದೇವರಾಗ್ಬಿಡ್ತೀನಿ, ಅದು ಬೇರೆ ವಿಚಾರ. ಅಟ್ಲೀಸ್ಟ್ ಐ ಶುಡ್ ನೋ ಏನಿದು ನಿನಗೇನು ತೊಂದರೆ, ಈ ವಿಲೇಜ್ಗೆ ಏನು ತೊಂದರೆ, ಆ ಥರ ಎಲ್ಲ ಮಾಡ್ಕೊಂಡು ಬಂದು ಆಮೇಲೆ ನೆಕ್ಸ್ಟ್ 5 years ಐ ಡಿಡ್ ಸೋ ಮೆನಿ ಥಿಂಗ್ಸ್. ಮಕ್ಕಳಿಗೆ ವಿದ್ಯಾಭ್ಯಾಸ, ಸ್ಕೂಲ್ಗಳು ಬೇಕು, ರೋಡ್ ಸೈಡಲ್ಲಿರೋ ಸ್ಕೂಲ್ಗಳಿಗೆ ಕಾಂಪೌಂಡ್ ಇರ್ತಿರಲ್ಲ, ಮೇನ್ ರೋಡ್ಗಿರೋದು, ಅಲ್ಲೆಲ್ಲ ಕಾಂಪೌಂಡ್. ಯಾಕೆ ಸ್ಕೂಲ್ ಬಿಟ್ಟ ತಕ್ಷಣ ಮಕ್ಕಳು ಈಚೆ ಬಂದಾಗ ಆ್ಯಕ್ಸಿಡೆಂಟ್ಸು ಅದು ಇದು ಆಗಬಾರ್ದು ಅಂತ. ದೆನ್ ಎಲ್ಲ ಊರಲ್ಲೂ ಒಂದು 10 ಹಳ್ಳಿ ಸೇರಿಸಿ ಒಂದು ಕಡೆಗೆ ಸೆಂಟ್ರಲ್ ಪ್ಲೇಸಸಲ್ಲಿ ಒಂದು ಸಮುದಾಯ ಭವನ ಕಟ್ಟರೆ 10 ಹಳ್ಳಿಯವ್ರಿಗೆ ಒಂದೇ ಹಳ್ಳಿ ಕಟ್ಟಿದ್ರೆ ವೇಸ್ಟು. 10 ಹಳ್ಳಿಗೆ ಒಳ್ಳೇದಾಗಂತ ರೀತಿ ಒಂದು ಸಮುದಾಯ ಭವನ ಅಂದರೆ ಅಲ್ಲಿ ಏನು ಬೇಕಾದ್ರೂ ಮಾಡ್ಬೋದು. ನೀವು 10 ಹಳ್ಳಿಯವ್ರು ಬಂದು ಒಂದು ಹಳ್ಳಿಗೆ ಎಷ್ಟು ಮದುವೆ ಆಗ್ಬಿಡುತ್ತೆ, ಎಲ್ಲರ ಮನೇಲಿ ಮದುವೆ ಇರೋದಿಲ್ಲ, ಒಂದು 4-5 ಮದುವೆ ಇರೋದು. ಹಂಗೆ 10-6 ಮದುವೆಗಳಾಗಲಿ, ಕಾರ್ಯಗಳಾಗಲಿ, ಇನ್ನೊಂದಿರೋದು ಅವರವರೇ ಸೇರಿಕೊಂಡು ಮೀಟಿಂಗ್ ಮಾಡಿ ಊಟ ಗೀಟ ಮಾಡೋದಕ್ಕಾಗಲಿ, ಇನ್ನೊಂದು ಎಲ್ಲದಕ್ಕೂ ಉಪಯೋಗ ಆಗೋ ರೀತಿಯಲ್ಲಿ ಬಡವರಿಗೋಸ್ಕರ ಒಂದು ಸಮಾಜ ಒಂದು ಕಾನ್ಸೆಪ್ಟ್ ತಂದಾಗ್ತೆ. ಆ್ಯಂಬುಲೆನ್ಸಸ್ ಕೊಡಿಸ್ದೆ, ರಸ್ತೆಗಳು ಮಾಡಿಸ್ದೆ, ಮೆಡಿಕಲ್ ಕಾಲೇಜ್ಗೆ ಬೇಕಾದಷ್ಟು ಹೊಡೆದಾಟ ಮಾಡಿಸಿದೆ. ಹಿಂಗೇನೆ ನಮ್ಮ 6 ಕರ್ನಾಟಕದ ಮೆಡಿಕಲ್ ಕಾಲೇಜ್ಗೂ ನಾನು ಹೆಲ್ಪ್ ಮಾಡಿದೆ. ಅದು ಗೊತ್ತಿದ್ದು ಒಬ್ಬರಿಗೆ, ಆಚಾರ್ಯ ಅವ್ರಿಗೆ. ಓಕೆ, BV ಆಚಾರ್ಯ. ಪಾಪ ಅವರಿಲ್ಲ ನಮ್ಮ ಜೊತೆ. ಅವ್ರು ಅಟ್ಲೀಸ್ಟ್ ಅಂಬರೀಷ್ ಥ್ಯಾಂಕ್ ಯು ಅಂತ ಹೇಳಿದ್ರು. ಹಿಂಗೆ ನನ್ನ ಕೈಲಾದ ಸಹಾಯ ಮಾಡ್ಕೊಂಡು ಬಂದೆ ಹೊರತು. ಅವ್ರು ಹೇಳೋರು ಬಂದು ಮನೆಗೆ ಬಂದರು, ಹೆಲ್ತ್ ಮಿನಿಸ್ಟ್ರಿಲಿ. ಆವಾಗ ನಾನು ಮಿನಿಸ್ಟ್ರಲ್ಲ, ಸೋತಿದ್ದವನು. ಬಂದು ಅಂಬರೀಷ್ ನೀವು ಮಂಡ್ಯ ಅಂತ ಒಂದು ಹೇಳ್ಬಿಡ್ತೀರಾ, 6 ಕಾಲೇಜಿಗೂ ಹೇಳಬೇಕು ಅಂಬರೀಷ್ ಅಂತ. ಏನು ಸರ್, ಕರ್ನಾಟಕದ ಜನ ನನಗೆ ಅನ್ನ ತಿನ್ನಿಸಿದ್ದಾರೆ, ಬರೀ ಮಂಡ್ಯ ಅಲ್ಲ, ಖಂಡಿತವಾಗಿ 6 ಮಾಡಿಸ್ಕೊಡ್ತೀನಿ ಅಂತ ಮಾಡಿಸ್ಕೊಟ್ಟೆ. ದೆನ್ ಈ ಸೆಡ್ ಥ್ಯಾಂಕ್ಸ್ ಅಂಬರೀಷ್ ಅಂತ. ಹಾಗೆಯೇ ಇದಕ್ಕೆ ಪ್ರೇಮ್ಗೆ ಹೇಳೋದು, ಚೀಫ್ ಮಿನಿಸ್ಟರ್ದು ಮುಖ್ಯ ಅಲ್ಲ, ನೀನು ಏನು ಜನಕ್ಕೆ ನಿನ್ನ ಕೈಲಾಗಿ ಸಹಾಯ ಮಾಡಿ ಒಂದು 10 ಜನಕ್ಕೆ ಒಳ್ಳೇದು ಮಾಡಿದರೆ ಅಷ್ಟೇ ಸಂತೋಷ ಅಂತ ಪ್ರೇಮ್ಗೆ ಹೇಳ್ತೀನಿ. ಅಂಬರತಾರ ಈ ಕಾರ್ಯಕ್ರಮ ಮುಂದುವರಿಯುತ್ತೆ. ನಮ್ಮ ನಟ ನಿರ್ದೇಶಕರ ಕೆಲವು ವಿಶಸ್ ಮೂಲಕ, ಪ್ರಶ್ನೆಗಳ ಮೂಲಕ ನಾವು ಕಾರ್ಯಕ್ರಮ ಮುಂದುವರಿಸೋಣ. ಚಿಕ್ಕದೊಂದು ಬ್ರೇಕ್ನ ನಂತರ.